ಜೀವನ ಅಂದಮೇಲೆ ಕಷ್ಟ ಯಾರಿಗಿರಲ್ಲ ಹೇಳಿ. ಬದುಕು ಎಲ್ಲರಿಗೂ ಒಂದಲ್ಲ ಒಂದು ರೀತಿನಲ್ಲಿ ಪಾಠ ಕಲಿಸ್ತಾನೆ ಹೋಗುತ್ತೆ. ಕೆಲವರು ಇದಕ್ಕೆ ಹೆದರ್ಕೊಂಡು ಬದುಕಿಗೆ ಬೆನ್ನು ತೋರಿಸ್ತಾರೆ. ಆದರೆ ಇನ್ನು ಕೆಲವರು ಹಾಗಲ್ಲ. ಬಂಡೆ ಥರ ನಿಂತು ಕಷ್ಟಗಳನ್ನು ಎದುರಿಸಿ ಹೊಸ ಜೀವನದ ಕಡೆಗೆ ಮುಖ ಮಾಡ್ತಾರೆ. ಹೀಗೆ ಜೀವನ್ಮುಖಿಗಳಾಗಿ ಬದುಕಿನ ಹೋರಾಟದಲ್ಲಿ ಗೆಲುವಿನ ಮೆಟ್ಟಿಲುಗಳನ್ನು ಏರ್ತಾ ಇರುವಂಥ ಹೆಣ್ಣು ಜೀವಗಳನ್ನು ನಾವು ನಿಮಗೆ ಈ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡ್ಕೊಳ್ತಾನೆ ಬರ್ತಾ ಇದ್ದೀವಿ. ಇದು ಬದುಕ ಗೆದ್ದೋರು. ನಾನು ಮಾನಸ. ಇವತ್ತಿನ ಎಪಿಸೋಡಲ್ಲಿ ನಾನು ನಿಮಗೆ ಪರಿಚಯ ಮಾಡ್ಕೊಡೋಕ್ಕೆ ಬರ್ತಾ ಇರೋ ವ್ಯಕ್ತಿ ತುಂಬಾನೇ ಡಿಫ್ರೆಂಟ್. ಯಾಕೆಂದರೆ ಇವರು ನಮ್ಮ ಹಾಗೆ ನಿಮ್ಮ ಹಾಗೆ ಇರೋರಲ್ಲ. ಹಾಗಾದರೆ ಈ ವ್ಯಕ್ತಿ ಯಾರು ಅನ್ನೋ ಆಶ್ಚರ್ಯ ನಿಮ್ಮನ್ನು ಕಾಡ್ತಾ ಇರಬೇಕಲ್ಲ. ಹೇಳ್ತೀನಿ, ಇವರೇ ಬೇರೆ, ಇವರ ಸ್ಟೈಲೇ ಬೇರೆ. ಯಾರು ಇವರು, ಇವರ ಸ್ಟೋರಿ ಏನು ತಿಳ್ಕೊಳ್ಳೋಣ ಬನ್ನಿ. ನನ್ನ ಹೆಸರು ಪ್ರಿಯಾಂಕಾ ಅಂತ. ನಾನು ಮೂಲತಃ ಬ್ಯಾಂಗ್ಳೂರಿನೋಳೆ. ಬೆಂಗಳೂರಲ್ಲಿ ನಾನು ಚಾಮರಾಜಪೇಟೆಯಲ್ಲಿ ಹುಟ್ಟಿದ್ದು. ನನ್ನ ಅಪ್ಪ ಅಮ್ಮನೂ ಕೂಡ ಬ್ಯಾಂಗ್ಳೂರೇ. ನಮ್ಮ ಅಮ್ಮ ಬಂದುಬಿಟ್ಟು ಮಾಗಡಿ ಹತ್ರ ದುರ್ಗ. ನಾನು ಹುಟ್ಟಿದ್ದು 1985. ಹುಟ್ಟಿದಾಗ ಎಲ್ಲರೂ ತುಂಬ ಸಂತೋಷ ಸಡಗರದಿಂದ ಇದ್ದರು. ಏಕೆಂದರೆ ಗಂಡು ಮಗು ಆಯ್ತಲ್ಲ ಅಂಥೇಳಿ ತುಂಬ ಖುಷಿ ಆದರು ನಮ್ಮಪ್ಪ, ನಮ್ಮಮ್ಮ, ನಮ್ಮ ರಿಲೇಷನ್ ಅವರೆಲ್ಲ. ಬೆಳೀತಾ 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 ಅಂದರೆ ಒಂದು ನರ್ಸರಿಗೆ ಬಂದೆ. ಆಮೇಲೆ 1ನೇ ಕ್ಲಾಸು, 2ನೇ ಕ್ಲಾಸು, 3ನೇ ಕ್ಲಾಸು, ಹೀಗೆ ಬೆಳೀತಾ ಹೋದಂಗೆ ನನ್ನ ಆಸೆ ಭಾವನೆಗಳೆಲ್ಲ ಒಂದು ಹೆಣ್ಣಿನ ರೀತಿಯಲ್ಲಿ ಬರೀಕೆ ಸ್ಟಾರ್ಟ್ ಆಗೋಯ್ತು. ನಾನು ಸ್ಕೂಲಲ್ಲಿ ಓದ್ತಾ ಇರಬೇಕಾದ್ರೆ ನಾನು ಮಾತಾಡೋ ಶೈಲಿ ಆಗಿರ್ಬೋದು ಅಥವಾ ಓಡಾಡೋದಾಗಿರ್ಬೋದು ಪ್ರತಿಯೊಂದು ಹೆಣ್ಣಿನ ರೀತಿಲೇ ಇದ್ದರು. ಮನೇಲಿ ಇದನ್ನೆಲ್ಲ ಗಮನಿಸ್ತಾ ಇದ್ರು. ಏನೇನು ಹುಡುಗನಾಗಿ ಹುಟ್ಟಿ ಗಂಡು ಮಗು ಆಗುಟ್ಟಿ ಈಗ ಈ ಥರ ಹುಡುಗಿರ ಥರ ಮಾತಾಡೋದು, ಹುಡುಗಿರ ಥರ ಆಡೋದು, ಹುಡುಗಿರ ಥರ ಡ್ರೆಸ್ ಮಾಡ್ಕೊಳ್ಳೋದು, ಹುಡುಗಿರು ಮಾಡೋ ಕೆಲಸನೆಲ್ಲ ಮಾಡ್ತಾಯಿದ್ದೀನಿ ಅಂತೇಳಿ ಇದು ಮಾಡ್ತಾಯಿದ್ರು. ಆದರೆ ನಾನು ಅದನ್ನು ಯಾವುದೂ ಕಿವಿಗೆ ಹಾಕೋತಾ ಇರಲಿಲ್ಲ. ನಾನು ಸ್ಕೂಲ್ಗೆ ಹೋಗೋದು, ಮನೇಲಿ ಕೆಲಸ ಮಾಡೋದು, ಈ ಥರ ಎಲ್ಲ ಮಾಡ್ತಾಯಿದ್ದೆ. ನನಗೆ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಮನೆ ಒರೆಸೋದು ಅಂದರೆ ತುಂಬ ಇಷ್ಟಪಟ್ಟು ನಾನು ಮಾಡ್ತಾಯಿದ್ದೆ ಕೆಲಸನ. ಏಳನೇ ಕ್ಲಾಸ್ ಹಂತಕ್ಕೆ ಬಂದಾಗ ಜಾಸ್ತಿ ನನ್ನಲ್ಲಿ ನನ್ನ ಆಸೆ, ಆಕಾಂಕ್ಷೆಗಳು, ಭಾವನೆಗಳು ನನ್ನ ಜೊತೆಯಲ್ಲೇ ಬೆಳೆಯೋಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಬೆಳೀತಾ ಬೆಳೀತಾ ಯಾವಾಗ ಜಾಸ್ತಿಯಾಗಿ ನನ್ನ ದೇಹದಲ್ಲಿ ಬದಲಾವಣೆಗಳಾಗಿರ್ಬೋದು, ಮಾತಾಡೋ ಶೈಲಿಗಳಾಗಿರ್ಬೋದು, ನಾನು ಓಡಾಡೋದು ಎಲ್ಲ ಆಗಿರ್ಬೋದು, ಆವಾಗ ಜನ ಒಂಥರ ನೋಡೋಕ್ಕೆ ಸ್ಟಾರ್ಟ್ ಆದರು. ನಮ್ಮ ಮನೇಲೂ ಕೂಡ ಯಾಕೆ ನೀನು ಈ ಥರ ಹುಡುಗಿರ ಥರ ಆಡ್ತಿದ್ಯಾ, ಹುಡುಗಿರ ಥರ ಮಾತಾಡ್ತಿದ್ಯಾ, ಹುಡುಗಿರ ಥರ ಓಡಾಡ್ತಾ ಇದೆಯಾ, ಬರ್ತಾ ಇದೆಯಾ ಅಂತ ಹೇಳಿದಾಗ ನನಗೆಲ್ಲೋ ಒಂದು ಕಡೆ ತುಂಬ ಫೀಲ್ ಆಗ್ತಾಯಿತ್ತು. ನಾನು ನನ್ನ ಭಾವನೆ, ನನ್ನ ಆಸೆ ಆಕಾಂಕ್ಷೆಗಳನ್ನ ನಾನು ಯಾರ ಹತ್ರ ಹೇಳ್ಕೊಳ್ಳಪ್ಪ ಅಂತ ಅನ್ನಿಸ್ತಿತ್ತು. ತುಂಬಾ ಫೀಲ್ ಆಗ್ತಾಯಿತ್ತು. ಯಾಕಂದರೆ ಈ ಕಡೆ ಮನೇಲೂ ಹೇಳ್ಕೊಳಕ್ಕಾಗ್ತಾಯಿಲ್ಲ, ಈ ಕಡೆ ಸ್ಕೂಲ್ಗಳಲ್ಲೂ ಹೇಳ್ಕೊಳಕ್ಕಾಗ್ತಾಯಿಲ್ಲ, ಈ ಕಡೆ ಫ್ರೆಂಡ್ಸ್ ಹತ್ರನೂ ಹೇಳ್ಕೊಳಕ್ಕಾಗ್ತಾಯಿಲ್ಲ. ತುಂಬಾ ನನಗೆ ಫೀಲ್ ಆಗ್ತಾಯಿತ್ತು. ಯಾಕೆಂದರೆ ಆ ಟೈಮಲ್ಲಿ ನನಗೆ ಯಾರಿಗೆ ಹೇಳಬೇಕು, ಏನು ಹೇಳಬೇಕು ಅಂತಲೂ ಸಹ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಪ್ರೈಮರಿ ಸ್ಕೂಲೇನೋ ಮುಗಿಸ್ದೆ. ಆದರೂ ಮಧ್ಯೆ ನನಗೆ ನೆನಪಾಗುವಂಥದ್ದು ಆಟಗಳು. ಹೌದು, ಬಾಲ್ಯದಲ್ಲಿ ಎಲ್ಲರೂ ಕೂಡ ಆಟ ಆಡೇ ಇರ್ತಾರೆ. ಹಾಗೆ ನಾನು ಕೂಡ ಆಟ ಆಡಿದೆ. ಈ ಕಡೆ ನಾನು ಹುಡುಗರು ಆಟ ಆಡೋದಕ್ಕೆ ಹೋಗ್ಲಾ, ಆ ಕಡೆ ಹುಡುಗಿರ ಜೊತೆ ಆಟ ಆಡೋದಕ್ಕೆ ಹೋಗ್ಲಾ ಅನ್ನೋದು ನನ್ನಲ್ಲೇ ಒಂಥರ ಗೊಂದಲಗಳು ಸ್ಟಾರ್ಟ್ ಆಗ್ತಾಯಿತ್ತು. ನನ್ನ ಆಟಗಳು ಯಾವ ರೀತಿ ಇತ್ತು ಅಂದರೆ ಕುಂಟೆಬಿಲ್ಲೆ ಆಡೋದು, ಹೆಣ್ಮಕ್ಳ ಜೊತೆ ಸೇರಿಕೊಂಡು ಸೆಟ್ ಆಟ ಆಡೋದು, ಮತ್ತು ರಿಂಗ್ ಆಟ ಆಡೋದು,
ಈ ಥರ ಆಟಗಳನ್ನ ಜಾಸ್ತಿ ಆಡ್ತಿದ್ದೆ. ಈ ಕಡೆ ನನ್ನ ಫ್ರೆಂಡ್ಸ್ಗಳು ನೀನು ಹುಡುಗಿರ ಜೊತೆ ಸೇರ್ತಿದ್ದೆ, ಹುಡುಗಿರ ಜೊತೆ ಜಾಸ್ತಿ ಹೋಗ್ತೀನಿ, ನೀನು ನಮ್ಮ ಜೊತೆ ಸೇರಬೇಡ ಅಂತ. ಹುಡುಗಿರು ನೀನು ನಮ್ಮ ಜೊತೆ ಬರೋಂಗಿಲ್ಲ, ನೀನು ಹುಡುಗರ ಜೊತೆ ಹೋಗಬೇಕು ಅಂತೇಳಿ ಅಲ್ಲೂ ಕೂಡ ನನಗೆ ಇದು ಮಾಡೋರು. ಅವಾಗ ನನ್ನ ಮನಸ್ಸೊಳಗಡೆ ನನಗೆ ಗೊಂದಲಗಳು ಸ್ಟಾರ್ಟ್ ಆಗ್ತದೆ, ಯಾಕೆ ಇವ್ರು ನನಗೆ ಈ ಥರ ಬಿಹೇವ್ ಮಾಡ್ತಾ ಇದ್ದಾರಲ್ಲ ಅಂತ. ಸ್ಕೂಲ್ಗಳಲ್ಲಿ ನಾನು ಜಾಸ್ತಿ ಭಾಗವಹಿಸ್ತಾ ಇದ್ದಿದ್ದು ಯಾವುದಕ್ಕೆ ಅಂದರೆ, ಈಗ ರಂಗೋಲಿ ಸ್ಪರ್ಧೆ ಮಾಡುವಂಥದ್ದು, ಡ್ಯಾನ್ಸ್ ಸ್ಪರ್ಧೆ ಮಾಡುವಂಥದ್ದನ್ನ ನಾನು ಜಾಸ್ತಿ ಇಷ್ಟಪಟ್ಟು ಮಾಡ್ತಿದ್ದೆ. ಕ್ಲಾಸ್ ರೂಮಲ್ಲಿ ಕುಂತ್ಕೊಂಡ್ರೆ ಬೆಂಚ್ನ ನೀನು ಹುಡುಗಿರ ಪಕ್ಕ ಕುತ್ಕೋ, ಹುಡುಗರ ಜೊತೆ ಬರಬೇಡ ನೀನು ಅನ್ನೋರು. ಹುಡುಗಿರ ಹತ್ರ ಹೋದರೆ ನೀನು ಹುಡುಗಿ ಥರ ಆಡ್ತೀನಿ, ನೀನು ಹುಡುಗಿ ಥರ ಮಾತಾಡ್ತೀನಿ, ನೀನು ಅಲ್ಲಿ ಹೋಗು, ಬೇಡ ನೀನು ಅಂತೇಳಿ ಇದು ಮಾಡೋರು. ನನಗೆ ತುಂಬಾ ಫೀಲ್ ಆಗ್ತಾಯಿತ್ತು, ನೀವು ನನ್ನ ಇವ್ರು ಈ ಕಡೆನೂ ಹೋಗಕ್ಕೆ ಬಿಡ್ತಾ ಇಲ್ಲ, ಈ ಕಡೆನೂ ಹೋಗ್ತಾ ಇಲ್ಲ, ನನ್ನ ಮಧ್ಯ ಥರ ನಿಂತ್ಕೊಂಡು ಏನೇನೋ ಹೆಸರಿಂದ ಕರೆಯೋರು. ಆ ಕರೆದಾಗೆಲ್ಲ ನನಗೆ ತುಂಬಾ ಫೀಲ್ ಆಗ್ತಾಯಿತ್ತು, ಇಚ್ಛೆ ಯಾಕೆ ಇವರು ನನ್ನ ಆಸೆ ಆಕಾಂಕ್ಷೆ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಇವರು ಅಂತೇಳಿ ತುಂಬಾ ಫೀಲ್ ಆಗ್ತಾಯಿತ್ತು. ತುಂಬಾ ನಾನು ನೋವು ಪಡ್ತಾಯಿದ್ದೆ. ಹಬ್ಬ ಹರಿದಿನಗಳು ಅಂದರೆ ತುಂಬ ಸಡಗರದಿಂದ ಸಂಭ್ರಮದಿಂದ ಮಾಡ್ತಾಯಿದ್ವಿ ನಾವು. ಹೀಗೆ ಯುಗಾದಿ ಹಬ್ಬದ ದಿವಸ ನಾವೇನು ಮಾಡಿದ್ವಿ, ನನ್ನ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಸೇರ್ಕೊಂಡು ನಾನು ಬಳೆ ಶಾಪ್ಗೆ ಹೋಗಿ ನೈಲ್ ಪಾಲಿಶು, ಮೆಹಂದಿ ಇದೆಲ್ಲ ತೊಗೊಂಡು ಬಂದು ನಾನು ಹಾಕ್ತಾಯಿದ್ದೆ. ಹಾಗೆ ಹಾಕ್ಕೊಳ್ತಾ ಇರಬೇಕಾದ್ರೆ ನಮ್ಮ ಅಪ್ಪ ಬಂದ್ಬಿಟ್ಟು, ಏನು ನೀನು ಉಗ್ರು ಬಣ್ಣ ಮತ್ತು ಇದು ಮೆಹಂದಿ ಎಲ್ಲ ಗೋರಂಟೆ ಎಲ್ಲ ಹಾಕೋತಾ ಇದೆಯಾ, ಮಾನ ಮರಿ ತೆಗಿಯೋಕ್ಕೆ ಹುಟ್ಟವನು ಇವನು, ಹಾಗೆ ಹೀಗೆ ಅಂತೇಳಿ ತುಂಬ ಬಾಯಿಗೆ ಬಂದಂಗೆ ಬೈತಾಯಿದ್ರು. ತುಂಬ ಸತಿ ಹೊಡೆದು ಬಿಟ್ಟಿದ್ದಾರೆ. ಇಷ್ಟಪಟ್ಟು ಯಾವುದೂ ಕೂಡ ನನಗೆ ಮಾಡ್ಕೊಳ್ಳೋದಷ್ಟು ಸ್ವತಂತ್ರ ನನಗೆ ಸಿಗ್ತಾ ಇರಲಿಲ್ಲ. ಮನೆಯಲ್ಲಿ ಯಾರೂ ಇಲ್ಲದಿರೋಂಥ ಸಂದರ್ಭದಲ್ಲಿ ನಮ್ಮಮ್ಮ ಸೀರೆನ ಎತ್ಕೊಂಡು ಉಟ್ಕೊಂಡು ಬಾಗ್ಲು ಹಾಕ್ಕೊಂಡು ನಾನೇ ಕನ್ನಡಿ ಮುಂದೆ ನಿಂತ್ಕೊಂಡು ಆಟ ಆಡ್ತಾಯಿದ್ದೆ. ನಮ್ಮ ತಂಗಿದು ಡ್ರೆಸ್ಸು ವೇಲ್ಗಳೆಲ್ಲ ನಾನೇ ಸುತ್ತಕೊಂಡು ಆಟ ಆಡ್ತಾಯಿದ್ದೆ. ಯಾರೂ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ, ಯಾರೂ ನನ್ನ ಜೊತೆ ಸರಿಯಾಗಿ ಸೇರ್ತಾ ಇರಲಿಲ್ಲ. ಅವಾಗ ತುಂಬಾ ಬೇಜಾರಾಗ್ತಿತ್ತು. ಒಂದು ಕಡೆ ನಮ್ಮ ತಂಗಿ ನೀನು ಹಿಂಗೆಲ್ಲ ಮಾಡಬೇಡ ಅಣ್ಣ ಅಂತ ಕೇಳ್ಕೊಳ್ಳೋಳು. ನಾನು ಅವಾಗ ಹೇಳ್ತಿದ್ದೆ, ಇಲ್ಲ ನನಗೆ ಈ ಥರನೇ ಇರೋಕ್ಕೆ ಇಷ್ಟ ಶ್ವೇತಾ ಅಂತ ನಾನು ಅವಳ ಹತ್ರ ಹೇಳ್ಕೊತಾ ಇದ್ದೆ. ನನ್ನ ಎಜುಕೇಷನು ಕೂಡ ಡ್ರಾಪ್ ಔಟ್ ಆಗೋಯ್ತು. ಆ ಸಂದರ್ಭದಲ್ಲಿ ನಾನು 9th ಸ್ಟ್ಯಾಂಡರ್ಡ್ ಬಂದೇ ಡಿಸ್ಕಂಟಿನ್ಯೂ ಆಗೋಯ್ತು. ಆ ಸಂದರ್ಭದಲ್ಲಿ ನನಗೆ ತುಂಬಾ ಫೀಲ್ ಆಗ್ತಾಯಿತ್ತು, ಯಾರ ಹತ್ರ ಹೇಳ್ಕೊಳ್ಳಿ ಏನು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಯಾಕೆಂದರೆ ಈ ಕಡೆ ಅವರು ಕೂಡ ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ಈ ಕಡೆ ನನ್ನ ಮನೆಯವರು ಕೂಡ ನನಗೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಲೇ ಹೇಳ್ಬೋದು. ಸಂಪ್ರದಾಯಸ್ಥರ ಕುಟುಂಬದಲ್ಲಿ ಹುಟ್ಟಿದ ಪ್ರಿಯಾಂಕಾಗೆ ತನ್ನಲ್ಲಿ ಆಗ್ತಿದ್ದಂತಹ ಭಾವನೆಗಳ ಬದಲಾವಣೆಯನ್ನು ಹತ್ತಿಕ್ಕೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ಮನೆಯವರಾಗಲಿ ಸಮಾಜ ಆಗಲಿ ಪ್ರಿಯಾಂಕಾಳ ಈ ಭಾವನೆಯ ಬದಲಾವಣೆನ ಒಪ್ಕೊಳ್ಳೋಕ್ಕೆ ತಯಾರಿರಲಿಲ್ಲ. ಯಾಕೆಂದರೆ ಅವರ ಮನಸ್ಥಿತಿ ಕೂಡ ಅದಾಗಿರಲಿಲ್ಲ. ಇದೆಲ್ಲ ಪ್ರಿಯಾಂಕಾಗೆ ಹಿಂಸೆ ಅನ್ಸೋಕ್ಕೆ ಶುರುವಾಗಿತ್ತು. ಹಾಗಾದರೆ ಇಂಥ ಟೈಮಲ್ಲಿ ಪ್ರಿಯಾಂಕಾ ಮಾಡಿದ್ದೇನು ಹೇಳ್ತೀನಿ. ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಪ್ರಿಯಾಂಕಾ ತನ್ನ ಮನಸ್ಸಿನ ಭಾವನೆಗಳ ಜೊತೆಗೆ ಒಳಗೊಳಗೆ ತಾನೇ ಹೋರಾಟ ನಡೆಸೋಕೆ ಶುರು ಮಾಡಿದ್ರು. ಇವರಿಗೆ ತಾನು ಮಾಡ್ತಾ ಇರೋದು ಸರಿನಾ ತಪ್ಪಾ ಅನ್ನೋದು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಮನೆಯವರು ಕೂಡ ಸಾಥ್ ಕೊಡ್ತಾ ಇರಲಿಲ್ಲ. ಇಂಥ ಟೈಮಲ್ಲಿ ಪ್ರಿಯಾಂಕಾಗೆ ತಾನು ಎಲ್ಲರಿಂದ ದೂರಾಗಿ ಒಂಟಿ ಆಗ್ತಿದ್ದೀನಿ ಅನ್ಸೋಕೆ ಶುರುವಾಗಿತ್ತು. ಇಂಥ ಟೈಮಲ್ಲಿ ಪ್ರಿಯಾಂಕಾ ಒಂದು ನಿರ್ಧಾರ ಮಾಡಿಬಿಟ್ಟಿದ್ರು. ಆ ನಿರ್ಧಾರ ಪ್ರಿಯಾಂಕಾ ಬದುಕಿನ ತಿರುವನ್ನೇ ಬೇರೆದಾಗಿಸ್ತು. ಅಂಥ ತಿರುವು ಯಾವುದು ತಿಳ್ಕೊಳ್ಳೋಣ ಬನ್ನಿ. ಯಾರ ಹತ್ರ ಹೇಳ್ಕೊಳ್ಳಿ, ಯಾರ ಹತ್ರ ಬಿಡಲಿ ನಾನು ಅನ್ನೋ ಒಂದು ಮನಸ್ಥಿತಿಗೆ, ನಾನು ಹಿಂಗೆ ಬಿಟ್ಟರೆ ಎಲ್ಲೋ ಹುಚ್ಚಿ ಆಗ್ಬಿಡ್ತೀನೋ ಅಂತ ಒಂದು ಮನಸ್ಸಿಗೆ ತುಂಬಾ ನೋವಾಗೋ ಥರ ಬಂತು. ನಾನು ಯಾಕೆ ಈ ಥರ, ನನಗೆ ಯಾಕೆ ಈ ಥರ ಭಾವನೆಗಳು ಆಸೆ ಆಕಾಂಕ್ಷೆಗಳು ಬರ್ತಾಯಿದೆ, ನನಗೆ ಇದನ್ನು ಸರಿ ಮಾಡ್ಕೋಬೋದಾ ಅಂತ ಎಷ್ಟೆಷ್ಟೋ ಪ್ರಯತ್ನ ಪಟ್ಟೆ. ಅದು ಸರಿ ಆಗಲೇ ಇಲ್ಲ. ಒಂದು ದಿವಸ ಏನು ಮಾಡಿಬಿಟ್ರು, ಎಲ್ಲಿಗೂ ಹೋಗೋದು ಬೇಡ, ಬರೋದು ಬೇಡ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ನನಗೆ ಒಂದು ರೂಮಲ್ಲಿ ಕೂಡಾಕ್ಬಿಟ್ರು. ಆ ರೂಮ್
ಹಾಗೆ ಕೂಡಕ್ಕೆ ಬಿಟ್ಟಾಗ ನನಗೇನು ಅನ್ನಿಸ್ತಿತ್ತು, ಏನೋ ಒಂದು ಕಡೆ ಹಾರೋ ಹಕ್ಕಿನ ತನ್ನ ರೆಕ್ಕೆನ ಕಟ್ ಮಾಡಿ ತೊಗೊಂಡು ಬಂದು ಪಂಜರದೊಳಗಡೆ ಇಟ್ಟಷ್ಟು ಆಗೋಯ್ತು. ಒಂದು ಕಡೆ ನನಗೆ ಸ್ವತಂತ್ರ ಇಲ್ಲ, ಎಲ್ಲೂ ಹೋಗೋಕ್ಕಾಗ್ತಾಯಿಲ್ಲ, ಬರೋಕ್ಕಾಗ್ತಾಯಿಲ್ಲ, ತುಂಬ ಮಾನಸಿಕವಾಗಿ ತುಂಬ ಸಂಕಟ ಆಗ್ತಾಯಿತ್ತು ನನಗೆ. ನಾನು ಇಲ್ಲಿದ್ದರೆ ನನ್ನ ಹೀಗೆ ಟ್ರೀಟ್ ಮಾಡ್ತೇನೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಮನೇನ ಬಿಟ್ಟು ಹೋಗೋ ಅಂತ ಒಂದು ದೃಢ ನಿರ್ಧಾರ ತಗೊಂಡ್ಬಿಟ್ಟೆ. ಮನೆ ಬಿಟ್ಟು ಹೋಗ್ಬೇಕು ಅಂತ ದೃಢ ನಿರ್ಧಾರ ಏನೋ ತಗೊಂಡೆ. ಆದರೆ ಎಲ್ಲಿಗೋಗ್ಲಿ, ಹೇಗೋಗ್ಲಿ, ಹೆಂಗೋಗ್ಲಿ, ಕೈಲಿ ಕಾಸಿದೆಯೋ ಇಲ್ವೋ, ನನಗೆ ಎಲ್ಲಿಗೋಗ್ಲಿ, ಎತ್ತೋಗ್ಲಿ ಅನ್ನೋದು ದಿಕ್ಕು ದೆಸೆ ಏನೂ ಕಾಣ್ದಂಗೆ ನಾನು ಮನೆಯಿಂದ ಈಚೆ ಬಂದುಬಿಟ್ಟೆ. ಮನೆ ಬಿಟ್ಟು ಬರೋದೇನೋ ಬಂದ್ಬಿಟ್ಟೆ. ಮನೆ ಬಿಟ್ಟು ಹೊರಗಡೆ ಬಂದಮೇಲೆ ನಾನು ಊಟಕ್ಕೆ ಏನು ಮಾಡಲಿ, ಎಲ್ಲಿ ಮಲ್ಕೊಳ್ಳಿ, ಎಲ್ಲಿಗೆ ಹೋಗ್ಲಿ ಅಂತಲೇ ನನಗೆ ಸರಿಯಾಗಿ ಗೊತ್ತಾಗ್ತಾ ಇರಲಿಲ್ಲ. ಏನೋ ಆಪತ್ತು ಬಂದವ, ಏನೋ ದೇವ್ರು ಬಂದಂಗೆ ಬಂದರು ನನ್ನ ಸ್ನೇಹಿತರು. ಅವ್ರ ಹೆಸರು ಬಂದು ಶಶಿ ಅಂತ. ನನ್ನ ಫೀಲಿಂಗು ಅವ್ರ ಫೀಲಿಂಗು ಎರಡು ಒಂದೇ ಆಗಿತ್ತು. ಒಂದು ರೀತಿಲಿ ಅವರ ಒಂದು ಮನಸ್ಥಿತಿಗೂ ಸೇಮ್ ನನ್ನ ಹಾಗೆ ಇತ್ತು ಅಂತಲೇ ಹೇಳ್ಬೋದು. ನನ್ನನ್ನು ಕರ್ಕೊಂಡು ಗೊರಗುಂಟೆಪಾಳ್ಯದಲ್ಲಿ ನಮ್ಮ ಒಂದು ಸಮುದಾಯದವ್ರದ್ದು ಒಂದು ಹಮಾಮ್ ಅಂತ ಇತ್ತು, ಅಲ್ಲಿ ಕರ್ಕೊಂಡು ಹೋದರು. ಎಲ್ಲಿರೋದು ನೀವು, ಹೇಗೆ ಹೆಂಗೆ ಬಂದ್ರಿ, ಏನು ಅಂತೆಲ್ಲ ಫುಲ್ ಡೀಟೇಲ್ ಆಗಿ ಕೇಳಿದ್ರು ಅವ್ರು ನಮ್ಮನ್ನ. ಈ ಥರ ಮನೆ ಬಿಟ್ಟು ಬಂದಿದ್ದೀನಿ ನಾನು, ಉಳ್ಕೊಳಕ್ಕೆ ಎಲ್ಲೋ ಜಾಗ ಇಲ್ಲ, ಸರಿಯಾಗಿ ಊಟ ಮಾಡಿಲ್ಲ, ಒಂದು ಬಟ್ಟೆಲೇ ನಾನು ಬಂದಿದ್ದೀನಿ ಅಂತ ಹೇಳಿದಾಗ ಅವ್ರು ಹೋಗಿದ ತಕ್ಷಣ ಊಟ ಕೊಟ್ಟರು. ಊಟ ಮಾಡಾದ್ಮೇಲೆ ನೀವು ಇಲ್ಲೇ ಇರೋಕ್ಕೆ ಇಷ್ಟಪಡ್ತೀಯ ಅಂತ ಕೇಳಿದ್ರು. ಹಾಗೆ ನನಗೂ ಬೇಕಾಗಿತ್ತು ಅದೇನೇ, ನಾನು ಇಲ್ಲಿ ಉಳ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಉಳ್ಕೊಂಡೆ. ಅಲ್ಲಿಂದ ನನ್ನ ಸಮುದಾಯ ಜೊತೆ ನಾನು ಸೇರಿಕೊಂಡು ಕಂಪ್ಲೀಟಾಗಿ ನನಗೆ ಬದಲಾವಣೆ ಆಗಬೇಕು, ನನ್ನ ಒಂದು ಗುರಿನ ನಾನು ಸಾಧಿಸಬೇಕು ಅಂತೇಳಿ ಹೇಗೋ ಅಲ್ಲಿ ಕಷ್ಟಪಟ್ಟು ಇದಾದೆ. ಮಗು ಆದರೆ ಅಲ್ಲಿ ಡ್ಯಾನ್ಸ್ ಆಡೋಕ್ಕೆ ಡೋಲಾಕ್ ಹಾಕೊಂಡು ಕರ್ಕೊಂಡು ಹೋಗೋರು ನಮ್ಮನ್ನು. ಮತ್ತು ಈಗ ಆರ್ಕೆಸ್ಟ್ರಾ ಅಣ್ಣಮ್ಮ ಅವ್ರನ್ನೆಲ್ಲ ಕೂರಿಸಿದಾಗ ನಮಗೆ ಅಲ್ಲಿ ಡ್ಯಾನ್ಸ್ ಆಡೋಕ್ಕೆ ಕರ್ಕೊಂಡು ಹೋದ್ರು. ಹಾಗೆ ನಾನು ಅದನ್ನೆಲ್ಲ ಭಾಗವಹಿಸ್ಕೊಂಡು ಅದ್ರ ಜೊತೆಲೇ ನಾನು ಹಣ ಸಂಪಾದನೆ ಮಾಡಿ ನಾನೇನು ಮಾಡಿದೆ, ಒಂದು ಕ್ಯಾಸ್ಟ್ರೇಷನ್ನ ಮಾಡಿಸ್ಕೊಬೇಕಾಯ್ತು. ಆ ಸಂದರ್ಭದಲ್ಲಿ ನಾನೇನು ಮಾಡಿದೆ, ನನ್ನ ಒಂದು ಲಿಂಗನ ನಾನು ಬದಲಾವಣೆ ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ಬದಲಾವಣೆ
ನನ್ನ ಕರ್ಕೊಂಡು ಬಂದ ನಂತರ ನಾನೇನು ಮಾಡಿದೆ, ಒಂದು ಡ್ರಾಮಾ ಅಥವಾ ಒಂದು ಲೈಫ್ ಸ್ಟೋರಿನ ಕೊಟ್ಟ ನಂತರ ನಾನು ಹೋದೆ. ನನಗೂ ಕೂಡ ರೇಡಿಯೋದಲ್ಲಿ ಮಾತಾಡ್ಬೋದು, ನನಗೂ ಕೂಡ ಅವಕಾಶ ಇದೆ ಅಂತ ಗೊತ್ತಾಗಿದ್ದೆ ನನಗೆ ಅವತ್ತು. ಎರಡು 2010ರಲ್ಲಿ ನನಗೆ ಈ ಒಂದು ರೇಡಿಯೋ ಜಾಕಿ ಆಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ತು. ಓಕೆ, ನಾನು ರೇಡಿಯೋ ಆ್ಯಕ್ಟಿಗೆ ಬಂದಮೇಲೆ ಅಲ್ಲಿನ ಸಿಬ್ಬಂದಿಗಳು ನನ್ನನ್ನು ಒಪ್ಕೊಳ್ತಾರೋ ಇಲ್ವೋ ಅನ್ನೋದು ನನ್ನ ಮನಸ್ಸಲ್ಲಿ ಒಂದು ಅಳಕಿತ್ತು. ನನ್ನೂ ಸಹ ಅವರು ಒಂದು ಕೊಲೀಗಾಗಿ ತೊಗೊಂಡ್ರು, ಮತ್ತು ಅವರ ಅಕ್ಕ ತಂಗಿರ ಥರ ತಿಳ್ಕೊಂಡ್ರು. ಅದು ನಂಗೆ ನಿಜಕ್ಕೂ ತುಂಬ ಖುಷಿ ಅನಿಸುತ್ತೆ. ಒಂದು ದಿವಸ ನಾನು ಸ್ಟುಡಿಯೋಗೆ ಬಂದಿಲ್ಲ ಅಂದ್ರೂ ಕೂಡ ಫೋನ್ ಮಾಡಿ ಕೇಳ್ತಾರೆ, ಯಾಕೆ ಬಂದಿಲ್ಲ, ಇನ್ನೂ ಎಷ್ಟೊತ್ತಾಗುತ್ತೆ ಬರೋದು ಅಂತ. ಆ ಒಂದು ಮಟ್ಟಕ್ಕೆ ನನ್ನ ಅವರು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಇನ್ನು ನಮ್ಮ ಡೈರೆಕ್ಟರ್ ಆಗಿ ಪಿಂಕಿ ಚಂದ್ರನ್ ಅವರಾಗಿರ್ಬೋದು, ಅವರು ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ ನಮ್ಮ ಸೆಕ್ಷುವಲ್ ಮೈನಾರಿಟಿ ಸಮುದಾಯಕ್ಕೆ. ಮತ್ತು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಾನು ನಮ್ಮ ಒಂದು ರೇಡಿಯೋ ಆ್ಯಕ್ಟಿವಲ್ಲಿ ನಾನು ಮಾಡ್ತಾಯಿದ್ದೀನಿ. ರೇಡಿಯೋ ಆ್ಯಕ್ಟಿವಲ್ಲಿ ಸುಮಾರು 7 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಮತ್ತು ಪ್ರಿಯಾಂಕನ 5 ವರ್ಷದಿಂದ ನೋಡ್ತಿದ್ದೀನಿ. ಪ್ರಿಯಾಂಕಾ ಆ್ಯಸ್ ಎ ಕೊಲೀಗ್ ನಮ್ಮ ಜೊತೆಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ. ಮತ್ತು ಅವಳು ಒಂದಿನ ಬಂದಿಲ್ಲ ಅಂದರೆ ನಮ್ಮ ಆಫೀಸ್ ಎಲ್ಲ ತುಂಬ ಹಂಗೆ ಬೇಸೆತ್ತೋಗಿರುತ್ತೆ, ಒಂದು ಖುಷಿನೇ ಒಂದು ನಗು ಇರಲ್ಲ. ಮತ್ತು ಪ್ರಿಯಾಂಕಾ ಆ್ಯಸ್ ಅನ್ RJ ರೇಡಿಯೋ ಜಾಕಿ ಆಗಿ ಅವಳಿಗೆ ಬಹಳಷ್ಟು ಫ್ಯಾನ್ಸ್ಗಳಿದ್ದಾರೆ, ಮತ್ತು ತುಂಬ ಪಾಪ್ಯುಲರ್ RJ ಅಂತ ಹೇಳ್ಬೋದು. ಸೊ ಪ್ರಿಯಾಂಕಾ ಇಸ್ ಫನ್ ಟು ಬಿ ಆ್ಯಂಡ್ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಇವತ್ತು ರೇಡಿಯೋ ಜಾಕಿಯಾಗಿ ಇರೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಅಂದರೆ ಇನ್ನೊಂದು ವಿಷಯ ನಾನು ನಿಮಗೆ ಹೇಳಲೇಬೇಕು. ಇವತ್ತು ಇಂಡಿಯಾ ಫಸ್ಟ್ ಟ್ರಾನ್ಸ್ಜೆಂಡರ್ RJ ಅನ್ನೋ ಒಂದು ಹೆಗ್ಗಳಿಕೆ ನಂದಾಗಿದೆ. ಅದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಇದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ರೇಡಿಯೋ ಆ್ಯಕ್ಟಿವ್ ಆಗಿರ್ಬೋದು ಅಥವಾ ಜೈನ್ ಕಾಲೇಜ್ಗಾಗಿರ್ಬೋದು ನಾನು ತುಂಬ ಹೃದಯದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇವತ್ತು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಕೂಡ ಆಗಿದೆ. ನನಗೆ ಇದು ತುಂಬಾ ಹೆಮ್ಮೆ ಆಗುತ್ತೆ. ನಾನು ಯಾವತ್ತೂ ನನಗೆ ಅವಾರ್ಡ್ ಬರುತ್ತೆ ಅಂತ ನಾನು ಯಾವತ್ತೂ ಕೆಲಸ ಮಾಡಿಲ್ಲ. ನನ್ನ ಪಾಡು ನಾನು ಕೆಲಸ ಮಾಡಿಕೊಂಡು ನನ್ನ ಕಾರ್ಯಕ್ರಮಗಳೇನಿದೆ ಅದು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆದರೆ ಅದನ್ನು ಗುರುತಿಸಿ ನನಗೆ ಒಂದು ಅವಾರ್ಡ್ ಕೊಟ್ಟಿರೋದು ನಿಜಕ್ಕೂ ಖುಷಿ ಆಗುತ್ತೆ. ಇದಲ್ಲದೆ ನಾನು ಸಾಕಷ್ಟು ಚಲನಚಿತ್ರಗಳಲ್ಲಿ, TV ಸೀರಿಯಲ್ಗಳಲ್ಲಿ, ಶಾರ್ಟ್ ಮೂವಿಗಳಲ್ಲಿ ನಾನು ಕೂಡ ಮಾಡಿದ್ದೀನಿ. ತುಂಬ ಖುಷಿಯಾಗುತ್ತೆ. ಎಲ್ಲೂ ಸಹ ನನ್ನ ಯಾವತ್ತೂ ಯಾರು ಟ್ರಾನ್ಸ್ಜೆಂಡರ್ ಇವರು ಈ ಥರ ಅಂತ ಯಾವತ್ತೂ ಕೂಡ ನೋಡಿಲ್ಲ. ತುಂಬ ಸಪೋರ್ಟಿವ್ ಆಗಿ ತುಂಬ ಎಂಕರೇಜ್ ಕೊಟ್ಟಿದ್ದಾರೆ. ಅದಲ್ಲದೆ ನಾಟಕಗಳನ್ನು ಕೂಡ ನಾನು ಸಾಕಷ್ಟು ಮಾಡಿದ್ದೀನಿ. ಮುಖ್ಯವಾಗಿ ನಾವು ಮುಂದೆ ಬರಬೇಕು ಅಂದರೆ ನಮಗೆ ಫಸ್ಟು ಒಂದು ಗುರಿ ಇರಬೇಕು, ಒಂದು ಗೋಲ್ ಇರಬೇಕು. ನಾವು ನಮ್ಮ ಗುರಿನ ಅಷ್ಟೇ ನೋಡ್ಕೊಂಡೇ ಹೋಗಬೇಕೆ ಹೊತ್ತು ನಮಗೂ ಆ ಕಡೆ ಹಳ್ಳ ಇದೆ, ಈ ಕಡೆ ಕಲ್ಲು ಮಳ್ಳಿದೆ ಅಂತ ಯಾವತ್ತೂ ನಾವು ಚಿಂತೆಗಾಗಿ ಕೂರಬಾರ್ದು. ಈ ಸಮಾಜಕ್ಕೆ, ಈ ಸಮುದಾಯಕ್ಕೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ,
ಯಾರು ಸಹ ನಾವು ಈ ಥರ ಹುಟ್ಟಬೇಕು, ನಾವು ಈ ಥರ ಆಗಬೇಕು ಅಂತ ಯಾರೂ ಆಗಲ್ಲ. ಆದರೆ ಒಂದು ದೇವರ ನಿಯಮ, ದೇವರ ಒಂದು ಸೃಷ್ಟಿ, ನಾವು ಈ ಥರ ಆಗಿರ್ತೀವಿ. ಆದರೆ ಯಾರು ಕೂಡ ನಮ್ಮನ್ನು ಹೀಯಾಳಿಸಿ ನಮ್ಮನ್ನ ನೋವು ಮಾಡಿ ಇದು ಮಾಡಬೇಡಿ. ನಾವು ಕೂಡ ನಿಮ್ಮ ಹಾಗೆ ಮನುಷ್ಯರೇ, ನಮಗೂ ಬದುಕಲಿ ಬಿಡಿ, ನೀವು ಬದುಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರೀತಿಯಿಂದ ಏನು ಬೇಕಾದ್ರೂ ಸಾಧಿಸ್ಬೋದು, ಏನು ಬೇಕಾದ್ರೂ ಗೆಲ್ಬೋದು ಅಂತ ನಾವು ಹೇಳ್ತೀವಿ. ಆ ಒಂದು ಪ್ರೀತಿನ ಕೊಟ್ಟು ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಅವ್ರ ಮನಸ್ಸು, ಅವ್ರ ಹೃದಯ ಎಂಥದ್ದು ಅಂತ. ಪ್ರೀತಿ ಜೊತೆಗೆ ಅವ್ರಿಗೊಂದು ಅವಕಾಶ, ಅವರು ಕೂಡ ಜೀವನದಲ್ಲಿ ಮುಂದೆ ಬರಬೇಕು. ಇವತ್ತು ನಂತರ ಪ್ರಿಯಾಂಕ, ಇವತ್ತು ನಾಳೆ ಎಷ್ಟೋ ಪ್ರಿಯಾಂಕಗಳಾಗ್ಬೋದು. ಆ ಒಂದು ಅವಕಾಶಗೋಸ್ಕರ ಅವ್ರು ಕಾಯ್ತಾ ಇದ್ದಾರೆ. ಅವಕಾಶ ಕೊಟ್ಟರೆ ಅವರು ಕೂಡ ಮುಂದೆ ಬರಲಿಕ್ಕೆ ಸಾಧ್ಯ. ಪ್ರಿಯಾಂಕಾ ಅವರ ಬದುಕು ಅವರ ಆಯ್ಕೆಯೇನೂ ಆಗಿರಲಿಲ್ಲ. ಅವರಿಗೆ ಬೇಕೋ ಬೇಡವೋ ಈ ಬದುಕು ಅನಿವಾರ್ಯ ಆಗಿತ್ತು. ಗಟ್ಟಿಯಾಗಿ ಪ್ರಿಯಾಂಕಾ ಇದನ್ನೇ ಒಪ್ಪಿಕೊಂಡಿದ್ರು, ಅದನ್ನೇ ಅಪ್ಪಿಕೊಂಡಿದ್ರು ಕೂಡ. ಇಲ್ಲೇ ಈಕೆ ಸಾಧನೆ ಮಾಡಿದ್ರು. ಇವತ್ತು ಪ್ರಿಯಾಂಕಾ ಬೇರೆಯವರಿಗೆ ಮಾದರಿಯಾಗಿದ್ದಾರೆ ಕೂಡ. ಇವರಿಂದ ಇನ್ನಷ್ಟು ಸಮಾಜಮುಖಿ ಕಾರ್ಯಗಳು ನಡೀಲಿ, ಇವರು ಯಶಸ್ಸನ್ನು ಇನ್ನಷ್ಟು ಕಾಣಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಮುಂದಿನ ವಾರ ಮತ್ತೊಬ್ಬ ಇದೇ ರೀತಿಯ ಸಾಧಕಿಯ ಸ್ಟೋರಿ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಕಾಯ್ತಾ ಇರಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.